ಥ್ಯಾಂಕ್ ಯು ಸೋ ಮಚ್. ಎಲ್ಲ ಅಬುಧಾಬಿಯ ಕನ್ನಡಿಗರಿಗೆ, ಭಾರತೀಯರಿಗೆ ಥ್ಯಾಂಕ್ ಯು. ಖಂಡಿತವಾಗಲೂ ಕಾಂತಾರಕ್ಕೆ ಏನೇ ಪ್ರಶಸ್ತಿಗಳು ಬಂದರೂ, ಯಾವ ಹಂತಕ್ಕೆ ಅದು ಹೋದರೂ ಕೂಡ ಆ ದೈವಕ್ಕೆ ಸೇರುತ್ತೆ. ಖಂಡಿತವಾಗ್ಲೂ ನನಗಂತೂ ಅಲ್ಲ, ಕನ್ನಡ ಜನತೆಗೆ ಸೇರುತ್ತೆ, ಆ ಇಡೀ ಸಮುದಾಯಕ್ಕೆ ಸೇರುತ್ತೆ, ನನ್ನ ಇಡೀ ತಂಡಕ್ಕೆ ಸೇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಭಾಳ ನಿಜ, ಪ್ರತಿ ಸಲನೂ ಅರ್ಪಿಸ್ತಾನೆ ಬಂದಿದ್ದೀನಿ. ಆ ಮನುಷ್ಯನ ಹೆಸರು ನಾನು ಬಿಡೋಕ್ಕಾಗಲ್ಲ. ಅಪ್ಪು ಸರ್, ಪುನೀತ್ ರಾಜ್ಕುಮಾರ್ ಅವರು ದೊಡ್ಡ ಇನ್ಸ್ಪಿರೇಷನ್ ಅವರು. ಹಾಗಾಗಿ ಬಂದ ದಾರಿಯನ್ನು ಯಾವತ್ತೂ ನಾವು ಮರಿಬಾರ್ದು. ಬಂದ ದಾರಿಯನ್ನು ಸಿನಿಮಾದಲ್ಲಿ ಹೇಳ್ತಾನೆ ಇಂಥದ್ದೊಂದು ಸಿನಿಮಾ ಮಾಡೋದಕ್ಕಾಯಿತು. ಈ ಮಟ್ಟಕ್ಕೆ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನಾನೊಂದು ಕಾಲೇಜ್ ಮುಗಿದು ಒಂದು 21 ವರ್ಷ ಇದ್ದಾಗ ಫಿಲ್ಮ್ ಇಂಡಸ್ಟ್ರಿಗೆ ಬಂದೆ ನಾನು 2004ರಲ್ಲಿ. ಇನ್ನೊಂದು 2 ತಿಂಗಳಾದರೆ 20 ವರ್ಷ ಆಗುತ್ತೆ. ಸೊ ಬರಬೇಕಾದ್ರೆ ಹೀರೋ ಆಗ್ತೀನಿ ಹಾಗೆಲ್ಲ ಒಂದು ಸ್ವಲ್ಪ ಇತ್ತು. ಬೇರೆಯವ್ರ ಹತ್ರ ಹೇಳ್ತಿರಲಿಲ್ಲ, ನಾಚಿಕೆ ಆಗ್ತಿತ್ತು. ನೀನು ನೋಡಿದ್ರೆ ಏನೋ ಹೀರೋ ಆಗ್ತೀಯ ಅಂತ ಹೇಳ್ತಾರಂತೆ. ಬಟ್ 16 ವರ್ಷ ತೊಗೊಳ್ತು. ನಾನು 36 ಇದ್ದಾಗ ನನಗೆ ಲೀಡ್ ಆ್ಯಕ್ಟ್ರಾಗಿ ಆ್ಯಕ್ಟ್ ಮಾಡೋಂಥ ಅಪಾರ್ಚುನಿಟಿ ಸಿಕ್ತು ಬೆಲ್ ಬಾಟಮಲ್ಲಿ. ಸೊ ಪ್ಯಾರಲಲ್ಲಿ ಡೈರೆಕ್ಷನ್ ಮಾಡಿಕೊಂಡು ಆ್ಯಕ್ಟ್ ಮಾಡಿಕೊಂಡು ಬರ್ತಾನೆ ಇದ್ದೆ. ಕಾಂತಾರ ಅನ್ನೋದು ಯಾವತ್ತೂ ನನ್ನ ಲಿಸ್ಟಲ್ಲಿ ಇರಲೇ ಇಲ್ಲ. ಮೋಸ್ಟ್ಲಿ ಅದೆಲ್ಲೋ ಆ ದೈವ ಪ್ರೇರಣೆ ಅಥವಾ ಅದರ ಅನುಗ್ರಹ ಅಥವಾ ಅದೇನೋ ಆಗಬೇಕಾಗಿತ್ತು, ಹಾಗಾಗಿ ಆಯಿತು ಅಂತ ಅಂದ್ಕೊಳ್ತೀನಿ. ಅದರದ್ದು ಇವತ್ತು ಈ ಮಟ್ಟಕ್ಕೆ ಹೋಗುತ್ತೆ ಅಂತ ನಾನು ಕನಸು ಮನಸ್ಸಲ್ಲೂ ಎಣ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಯಾವತ್ತೂ ಆ ದೈವಕ್ಕೆ ನಾನು ಋಣಿಯಾಗಿದ್ದೀನಿ ಮತ್ತು ಜನತೆಗೆ ಋಣಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಟೀಮಿಂದ ಇವತ್ತು ಪ್ರಗತಿ ಒಬ್ಬರೇ ಇದ್ದಾಳೆ. ಸೊ ಇಡೀ ಟೀಮ್ ಅವ್ರು ಹೇಳ್ತಾ ಪ್ರಗತಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಾನು ಈ ಕ್ಯಾರೆಕ್ಟರ್ ಮಾಡೋದು ಬೇಡ, ಬರೀ ಡೈರೆಕ್ಷನ್ ಮಾಡೋಣ ಅಂತ ಇದ್ದೆ. ನಾನು ತುಂಬ ಫೋರ್ಸ್ ಮಾಡಿ ನೀನೆಲ್ಲ ಈ ಕ್ಯಾರೆಕ್ಟರ್ ಮಾಡಲೇಬೇಕಂತ ಹೇಳಿದ್ದು ಪ್ರಗತಿ. ಹಾಗಾಗಿ ಅಂಥ ಪರ್ಫಾರ್ಮೆನ್ಸಿಗೆ ಆ್ಯಕ್ಟಿಂಗ್ ಕೂಡ ಇವತ್ತು ಪ್ರಶಸ್ತಿ ಬಂದಿದೆ. ಸೊ ಅದರಲ್ಲಿ ಶೇರ್ ಒಳಗೂ ಇದೆ ಅಂತ. ಥ್ಯಾಂಕ್ ಯು. ನಿಜವಾಗ್ಲೂ ನೀವು ಹೇಳಿದಂಗೆ ದೈವಿಕ ಶಕ್ತಿ ನಿಮ್ಮಲ್ಲಿ ಇತ್ತು ರಿಷಬ್ ಅವರೇ. ಅದಕ್ಕೆ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಚಿತ್ರ. ನೀವು ಆಗಲೇ ಹೇಳಿದ್ರಿ ಕಾಂತಾರ ಮುಂದಿನ ಪಾರ್ಟ್ ಯಾವ ರಿಲೀಸ್ ಆಗ್ತಿದೆ ಅಂತ, ಮುಂದಿನ ವರ್ಷ ಅಂತ ಹೇಳಿದ್ರಿ. ಆದರೆ ಐಫಾ ಉತ್ಸವ ಅನ್ನೋದು ನಿಮಗೆ ತುಂಬ ಸ್ಪೆಷಲ್. ಯಾಕೆ ಅಂತಂದರೆ ನನಗೆ ತಿಳಿದು ನೀವು ಕಿರಿಕ್ ಪಾರ್ಟಿಗೆ ತೊಗೊಂಡಿರುವಂಥ ಮೊದಲನೇ ಅವಾರ್ಡ್ ಇಲ್ಲಿ ಐಫಾ ಉತ್ಸವದಲ್ಲಿ. ಅದಕ್ಕಿಂತ ದೊಡ್ಡದು ಅಂದರೆ ಒಂದು ಒಳ್ಳೆ ಗೆಳೆತನ ಸಂಪಾದನೆ ಮಾಡ್ಕೊಂಡಿದ್ದೀರಿ. ಅದ್ರ ಬಗ್ಗೆ ಒಂದು 2 ಮಾತಾಡ್ತೀರಾ? ಈಗ ಬರುತ್ತೆ ನೋಡಿ. ಇಲ್ಲ, ಖಂಡಿತವಾಗ್ಲೂ ಕನ್ನಡಕ್ಕೆ ಐಫಾ ಲಾಸ್ಟ್ ನಡೆದಿದ್ದೆ 2016-17 ಅನಿಸುತ್ತೆ. ಸೊ ಈ ಜರ್ನಿಯಲ್ಲಿ ರಕ್ಷಿತ್ ತುಂಬ ಇಂಪಾರ್ಟೆಂಟ್. ಇವತ್ತು ಸಪ್ತಸಾಗರದ ಆಚೆ ಇಡೀ ತಂಡ ಇಲ್ಲಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಅವರೆಲ್ಲ ನನ್ನ ಜರ್ನಿಲಿ ಥ್ಯಾಂಕ್ಸ್ ಹೇಳಲೇಬೇಕು. ಒಂದು ಅಕುಲ್ ಕೇಳ್ತಿರೋದು, ನಾನು ಇನ್ನೊಬ್ಬರನ್ನ ಆ್ಯಡ್ ಮಾಡ್ತೀನಿ. ಒನ್ ಮೋರ್ ಫ್ರೆಂಡ್, ಟೊವಿನೋ ಥಾಮಸ್, ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ARM ತುಂಬ ದೊಡ್ಡ ಸಕ್ಸಸ್ಸನ್ನು ಕಂಡಿದೆ, ಅದ್ಭುತವಾಗಿ ಮೂಡಿ ಬಂದಿದೆ. ಒನ್ ಮೋರ್ ಸ್ಪೆಷಲ್ ಡೇ, ನನ್ನ ಸೋದರ, ನಮ್ಮ ಕುಂದಾಪುರದವರು, ಅವ್ರದ್ದು ದೇವರ ಸಿನಿಮಾ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆಗಿದೆ. ಸೊ ಅವರು ಕೂಡ ಇದೇ ವೇದಿಕೆಯಲ್ಲಿ ನನಗೆ ಸಿಗುವಂಥ ಒಂದು ಸೌಭಾಗ್ಯ ಆಗಿತ್ತು. ಸೊ ಹಂಗಾಗಿ ಐಫಾಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಕನ್ನಡನ ಇನ್ನೂ ಹೆಚ್ಚೆಚ್ಚು ಪ್ರಶಸ್ತಿಗಳಲ್ಲಿ ಇನ್ವಾಲ್ವ್ ಮಾಡಿಕೊಂಡು ತೊಗೊಂಡೋಗಿ. ಈ ವರ್ಷ ಐಫಾ ತುಂಬ ಸ್ಪೆಷಲ್, ಯಾಕಂದರೆ ಇಡೀ ಇಂಡಿಯನ್ ಇಂಡಸ್ಟ್ರಿ ಒಂದು ಸ್ಟೇಜಲ್ಲಿ ಅಬುಧಾಬಿಯಲ್ಲಿ 2 ದಿನಗಳ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ತುಂಬ ದೊಡ್ಡ ಕೆಲಸ. ಆ್ಯಂಡ್ ಪ್ರೇಕ್ಷಕರಿಗೆ ತುಂಬ ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು ಸೋ ಮಚ್ ರಿಷಬ್. ಇದೇ ಥರ ನಿಮಗೆ ಐಫಾ ಉತ್ಸವನಿಂದ ಅಥವಾ ಇಡೀ ಇಂಡಸ್ಟ್ರಿಯಿಂದ ಒಳ್ಳೊಳ್ಳೆ ಸಕ್ಸಸ್ ಸಿಗಲಿ ಅನ್ನೋದೇ ನಮ್ಮ ಹಾರೈಕೆ. ಆಲ್ ದ ವೆರಿ ಬೆಸ್ಟ್ ಫಾರ್ ಕಾಂತಾರ. ಓಕೆ.